ಇನ್ನು ಕೊರಟಗೆರೆಯ ಕಣ್ವ ಶಾಲೆಗೆ ಎದುರಾಗಿದ್ದಂತಹ ಒಂದು ತೊಂದರೆ ಈಗ ಜಮೀನಿನ ವಿಚಾರದಲ್ಲಿ ಸೃಷ್ಟಿಯಾಗಿದ್ದಂತಹ ಗೊಂದಲ ಈಗ ಕೊನೆಗೂ ಕೂಡ ಬಗೆಹರಿದಿದೆ. ಈ ಬಗ್ಗೆ ಒಂದು ಬ್ರೇಕ್. ಕೊರಟಗೆರೆ ತಾಲೂಕಿನ ಜಿ ನಾಗೇನಹಳ್ಳಿ ಬಳಿಯ ಶಾಲೆ ಕಣ್ವ ಶಾಲೆ ಅನ್ನುವಂತಹ ಒಂದು ಶಾಲೆ. ಆ ಒಂದು ಕಣ್ವ ಶಾಲೆಯ ಮಾಲೀಕತ್ವದ ಜಮೀನಿನ ವಿಚಾರದಲ್ಲಿ ಒಂದು ಗೊಂದಲ ಸೃಷ್ಟಿಯಾಗಿತ್ತು. ಈಗ ಅಂದ್ರೆ ಆ ಒಂದು ಸಮಯದಲ್ಲಿ ಶಾಲೆ ನಡಿಬೇಕಾದ್ರೆ ಜಾಗ ಹರಾಜು ಪ್ರಕ್ರಿಯೆಗೆ ಒಳಪಟ್ಟಿತ್ತು. ಕಣ್ವ ಸಂಸ್ಥೆಯೊಂದಿಗೆ 30 ವರ್ಷಗಳ ಒಡಂಬಡಿಕೆಯೊಂದಿಗೆ ಇದ್ದಂತಹ ಒಂದು ಇದೇನಿತ್ತು ಅದು ಈಗ ಬಗೆಹರಿದಿದೆ. ಕೋರ್ಟ್ನಲ್ಲಿ ಕೂಡ ಬಗೆಹರಿದಿರುವಂಥದ್ದು. ಕಣ್ವ ಇಂಟರ್ನ್ಯಾಷನಲ್ ಸ್ಕೂಲ್ನಲ್ಲಿದ್ದಂತಹ ಗೊಂದಲ ಬಗೆಹರಿದಿದೆ. ಕೊನೆಗೂ ಗೊಂದಲಕ್ಕೆ ತೆರೆ ಎಳೆದಿದೆ ಹೈಕೋರ್ಟ್. ಜಮೀನಿನ ವಿಚಾರದಲ್ಲಿ ಸ್ವಲ್ಪ ಗೊಂದಲ ಇತ್ತು, ಅದು ಹರಾಜು ಪ್ರಕ್ರಿಯೆಗೆ ಕೂಡ ಬಂದ್ಬಿಟ್ಟಿತ್ತು. ಎಲ್ಲೋ ಒಂದು ಕಡೆ ಪೋಷಕರಲ್ಲಿ ಆತಂಕ ಕೂಡ ಮನೆ ಮಾಡಿತ್ತು. ಇತ್ತೀಚೆಗೆ ಕಣ್ವ ಶಾಲೆ ಪರ ನ್ಯಾಯಾಲಯದಲ್ಲಿ ಕೂಡ ತೀರ್ಪು ಹೊರ ಬಂದಿದ್ದು ಈಗ ಪೋಷಕರು ಕೂಡ ನಿಟ್ಟುಸಿರನ್ನ ಬಿಟ್ಟಿದ್ದಾರೆ. ಟೆನೆಂಟ್ ಕಾಯ್ದೆ ಅನ್ವಯ ಕಣ್ವ ಶಾಲೆಗೆ ವರದಾನವಾದ ತೀರ್ಪು. ಪೋಷಕರು ಹಾಗೆ ವಿದ್ಯಾರ್ಥಿಗಳಿಗೆ ಧೈರ್ಯ ತುಂಬಿದ್ದಾರೆ ಕಣ್ವ ಶಾಲೆಯ ಮಾಲೀಕರು. ಕಣ್ವ ಶಾಲೆ ಪರ ಆದೇಶ ಬಂದಿದೆ, ಶಾಲೆ ಮುಚ್ಚುವಂತ ಪ್ರಮೇಯನೇ ಬರೋಲ್ಲ. ಹಾಗೆ ಶಾಲೆಯ ಮಾಲೀಕರು, ಪೋಷಕರು ಹಾಗೂ ವಿದ್ಯಾರ್ಥಿಗಳೊಂದಿಗೆ ಸಭೆಯನ್ನ ನಡೆಸಿ ಧೈರ್ಯ ತುಂಬಿದೆ ಶಿಕ್ಷಣ ಸಂಸ್ಥೆ ಕೂಡ. ಗುಣಮಟ್ಟ ಶಿಕ್ಷಣಕ್ಕೆ ಆದ್ಯತೆ ನೀಡುವಂತಹ ಆಶ್ವಾಸನೆಯನ್ನು ಕೂಡ ಕಣ್ವ ಶಾಲೆಯ ಮುಖ್ಯಸ್ಥರು ನೀಡಿದ್ದಾರೆ. ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಣ್ವ ಇಂಟರ್ನ್ಯಾಷನಲ್ ಸ್ಕೂಲ್ನ ಕಾರ್ಯದರ್ಶಿ ಹಾಗೆ ಮಂಜುಳಾ ಪುರುಷೋತ್ತಮ್ ಮಾತನಾಡಿದ್ದಾರೆ, ನೋಡೋಣ. ಸೆಕ್ರೆಟರಿ ಕಣ್ವ ಎಜುಕೇಶನಲ್ ಟ್ರಸ್ಟ್ ಸ್ಟೇಲಿ ಕ್ಲಿಯರ್ ಕಟ್ ಆಗಿ ಮೆನ್ಷನ್ ಆಗಿದೆ. ಏನು ಹೌಸ್ಫುಲ್ ಅದೆಲ್ಲ ಏನಿಲ್ಲ. ನಮ್ಗೆ 30 years ಲೀಸ್ ಅಗ್ರಿಮೆಂಟ್ ಇದೆ. ಅದರಲ್ಲಿ 8 to 9 years ಏನೋ ಇದಾಗಿದೆ. ಸೊ ಆಲ್ಮೋಸ್ಟ್ 20 years ನಮಗೆ ಲೀಸ್ ಅಗ್ರಿಮೆಂಟ್ ಇದೆ. ಸೊ ಅದ್ರ ಪ್ರಕಾರವಾಗಿ ಜಡ್ಜ್ ಅಂಡ್ ಆಸ್ ವೆಲ್ ಆಸ್ ಕೋರ್ಟ್ ಇದನ್ನೆಲ್ಲ ಪರಿಗಣಿಸಿ ನಮಗೆ ಸ್ಕೂಲ್ ನಡ್ಸಕ್ಕೆ, ಸ್ಕೂಲ್ನ ಏನಾದ್ರು ಚೇಂಜಸ್ ಮಾಡೋಕ್ಕೆ ಯಾವ್ದು ಪರ್ಮಿಷನ್ ಕೊಟ್ಟಿಲ್ಲ. ಆಸ್ ಇಟ್ ಇಸ್ ಹೆಂಗ್ ನಡ್ಕೊಂಡು ಹೋಗ್ಲಿ ಅನ್ನೋಕ್ಕೆ ನಮಗೆ ಸ್ಟೇಯಲ್ಲಿ ಕಾಣುತ್ತೆ. ಇದು ಸಾಫ್ಟ್ ಕಾಪಿಲಿ ಮಾತ್ರ ಹೈಕೋರ್ಟ್ ಅಲ್ಲಿ ಆರ್ಡರ್ ನಮ್ಗೆ ಸಿಕ್ಕಿದೆ. ಹ್ಯಾಂಡ್ ಕಾಪಿನ ನಾವು ಕನ್ಸರ್ನ್ಡ್ ಎಜುಕೇಶನ್ ಅಥಾರಿಟೀಸ್ಗೆಲ್ಲ ನಾವು ಕೊಡ್ತೀವಿ. ಪೋಷಕರಿಗೆ ಏನ್ ಹೇಳ್ತೀರಾ ಸರ್ ನೀವು? ಪೋಷಕರಿಗೆ ನಾನು ಒಂದೇ ಮಾತು ಹೇಳೋದು, ನೋಡಿ ಇಶ್ಯೂ ಬಂದಿದ್ದು ನಿಜಾನೇ. ಅದಕ್ಕೆ ಸಾರ್ಟ್ ಔಟ್ ಮಾಡೋಕ್ಕೆ ನಾವು ಕೋರ್ಟ್ಗೆ ಹೋಗ್ಬಿಟ್ಟು ನಮ್ಗೆ ಏನ್ ದಾಖಲಾತಿಗಳೆಲ್ಲ ಅವ್ರ ಮುಂದೆ ಇಟ್ಟು ಅದು ವೆಕೇಶನ್ ಬೆಂಚಲ್ಲಿ ನಮಗೆ ಆರ್ಡರ್ ಸಿಕ್ಕಿದೆ ಅಂತಂದ್ರೆ ನಮ್ದು ದಾಖಲೆಗಳು ಎಷ್ಟು ಒಂದು ಪ್ರಾಪರ್ ಇದೆ ಅನ್ನೋದ್ರಲ್ಲಿ ಅರ್ಥ ಆಗುತ್ತೆ. ಪೋಷಕರಿಗೆ ಒಂದೇ ಹೇಳಕ್ಕಾಗುತ್ತೆ, ಏನು ಇದ್ ಮಾಡಕ್ಕೆ ಗಾಳಿ ಸುದ್ದಿಗಳಿಗೆ ಏನು ಜಾಸ್ತಿ ಗಮನ ಕೊಡಬೇಡಿ. ಸ್ಕೂಲು ಇಲ್ಲೇ ಇರ್ತದೆ, ಚೆನ್ನಾಗಿ ಇನ್ನ ಬೆಳೆಸ್ತೀವಿ. ಬೆಸ್ಟ್ ಆಫ್ ಬೆಸ್ಟ್ ಎಜುಕೇಶನ್ ಈ ತುಮಕೂರು ಡಿಸ್ಟ್ರಿಕ್ಟ್ ಕೊರಟಗೆರೆ ಮಧುಗಿರಿ ತಾಲೂಕಲ್ಲಿ ನಾವು ಕೊಟ್ಟೆ. ವಿದ್ಯಾರ್ಥಿಗಳಿಗೆ ಯಾವುದೇ ದೋಲಾಯಮಾನ ಆಗಲ್ಲ ಮುಂದೆ. 100% ಅದನ್ನ ನಾವು ಯಾವುದಕ್ಕೂ ಅದಕ್ಕೆ ಅವಕಾಶ ಮಾಡ್ಕೊಡಲ್ಲ. ಎಲ್ಲ ನಾವು ಎಜುಕೇಶನ್ನೇ ಮುತ್ತಿಟ್ಕೊಂಡು ನಾವು ಬೆಸ್ಟ್ ಎಜುಕೇಶನ್ ಕೊಡಬೇಕು ಅನ್ನೋದೇ ನಮ್ಮ ಗುರಿ ಉದ್ದೇಶ. ಟೆಂಡರ್ ತರ ಬಂದ್ರು ನಮ್ಗೆ ಕೋರ್ಟ್ ಆರ್ಡರ್ ಅಗೇನ್ ತಿರ್ಗಾ ಮೆನ್ಷನ್ ಮಾಡ್ತೀವಿ. ತಾವು ಕೋರ್ಟ್ ಆರ್ಡರ್ ಕ್ಲಿಯರ್ ಕಟ್ ಆಗೋದು ಟೆನೆನ್ಸಿ ಆಕ್ಟ್ ಅಂತಾನೆ ಇದೆ. ಅಂತ ದಿನ ಬಂದ್ರು ಈ ಜಾಗದಿಂದ ನಮ್ಮನ್ನ ಯಾರು ಚೇಂಜಸ್ ಮಾಡಕ್ಕೆ ಅವಕಾಶ ಇಲ್ಲ. ಟೆನೆನ್ಸಿ ಆಕ್ಟ್ ನಿಮಗೆ ವರದಾನ ಆಗಿದೆ, ಆಗುತ್ತೆ. ಕೋರ್ಟ್ ಆರ್ಡರ್ ಮೆನ್ಷನ್ ಆಗಿದೆ. ನಾನು ಮಂಜುಳಾ ಪುರುಷೋತ್ತಮ್, ಈಸ್ಟ್ ವೆಸ್ಟ್ ಮತ್ತು ಕಣ್ವ ಇನ್ಸ್ಟಿಟ್ಯೂಷನ್ ಚೇರ್ಮನ್ ಮಾತಾಡ್ತಾ ಇದ್ದೀನಿ. ನಾನು ಇವತ್ತು ಎಲ್ಲರಿಗೂ ತಿಳಿಪಡಿಸುವಂಥದ್ದು ಏನು ಅಂತಂದರೆ, ಏನು ಕಣ್ವ ಇಂಟರ್ನ್ಯಾಷನಲ್ ಶಾಲೆಯ ಒಂದು ವಿಚಾರವಾಗಿ, ಒಂದು ನಮ್ಮ ಜಾಗದ ವಿಚಾರವಾಗಿ ಒಂದು ತೊಂದರೆ ಬಂದಿತ್ತು. ಏನು ಕಾಂಪಿಟೆಂಟ್ ಅಥಾರಿಟಿನವರು ಸರ್ಕಾರದ ವತಿಯಿಂದ ನಮ್ಮ ಶಾಲೆಯ ಮೇಲೆ ಒಂದು ಜಪ್ತಿ ಮಾಡೋಕ್ಕೆ ಒಂದು ವ್ಯವಸ್ಥೆ ಆಗೋಗ್ಬಿಟ್ಟಿತ್ತು. ಆ ವಿಚಾರವಾಗಿ ನಾವು ಕೋರ್ಟಲ್ಲಿ ಸತತವಾಗಿ ಒಂದು 25-30 ದಿನಗಳಿಂದ ಯಾವುದೇ ರೀತಿಯಾದಂಥ ನಮ್ಮ ಶಾಲೆ ಮಕ್ಕಳಿಗಾಗಲಿ ನಮ್ಮ ಇಲ್ಲಿಂದ ವರ್ಗಾವಣೆ ಮಾಡೋಕ್ಕಾಗದೇ ಇರುವಂಥ ವಾತಾವರಣದಲ್ಲಿ ನಾವು ಕೋರ್ಟ್ ಮೂಲಕ ಸ್ಟೇ ತಂದಿದ್ದೀವಿ ಅಂತ ತುಂಬ ಸಂತೋಷವಾಗಿ ಅದನ್ನು ನಿಮಗೆಲ್ಲರಿಗೂ ನಾನು ಅನೌನ್ಸ್ ಮಾಡ್ತಾ ಇದ್ದೀನಿ. ಇದೇನು ಅಷ್ಟು ಈಸಿಯಾಗಿ ಆದಂಥ ವಿಚಾರಗಳಲ್ಲ. ನಾವು ಇಲ್ಲಿ
ಬೇರೆ ರೀತಿಯಿಂದ ಇದನ್ನು ಮಾಡಿರುವ ಕಾಂಪಿಟೆಂಟ್ ಅಥಾರಿಟಿ ಮಾಡಿರೋದೇ ಯಾರೋ ನೊಂದವರಿಗೆ ವ್ಯವಸ್ಥೆಗೆ ಹಣಗಳನ್ನ ಕೊಡೋಕ್ಕೋಸ್ಕರ ನಮ್ಮ ಜಾಗದಿಂದ ತಗೊಳ್ಳೋಕ್ಕೋಸ್ಕರ. ಬಟ್ ನಮ್ಮ ಲೀಸ್ ಪೀರಿಯಡ್ ಏನಿತ್ತು ಅದನ್ನು ಒಂದು ಸ್ಥಿರವಾಗಿ ಗಮನಿಸಿ ಮಕ್ಕಳ ಒಂದು ಫ್ಯೂಚರ್ಗಳನ್ನು ಗಮನಿಸಿ ಕೋರ್ಟು ಮತ್ತು ಜಡ್ಜಿಂದ ನಮಗೆ ಸಿಕ್ಕಿರುವಂಥ ಈ ಸ್ಟೇಗೆ ನಾನು ಮನಸ್ಪೂರ್ವಕವಾಗಿ ಎಲ್ಲರಿಗೂ ಧನ್ಯವಾದಗಳನ್ನ ಹೇಳ್ಕೊತೀನಿ. ಮತ್ತು ಎಲ್ಲ ಒಂದು ಪೋಷಕರಿಗೆ ಇದು ಒಂದು ಭಯಭೀತಿಯಾದಂಥ ಒಂದು ವಾತಾವರಣ ಆಗಿ ಏನು ಮಾಡೋದು ಮುಂದಿನ ದಿನಗಳಲ್ಲಿ ಶಾಲೆಯಲ್ಲಿ ಮಕ್ಕಳನ್ನ ಇಡೋದು ಕರ್ಕೊಂಡು ಹೋಗ್ಬಿಡೋದು ಅಂತೆಲ್ಲ ಒಂದು ಕನ್ಫ್ಯೂಷನ್ ಡೆವಲಪ್ ಆಗೋಗಿತ್ತು 25 ದಿನಗಳಿಂದ. ನಾನು ಇವತ್ತು ಸ್ಥಿರವಾಗಿ ಅನೌನ್ಸ್ಮೆಂಟ್ ಕೊಡ್ತಾ ಇರೋದು ಎಲ್ಲ ಪೋಷಕರಿಗೆ, ತಾವು ಯಾವುದೇ ರೀತಿಯಾದಂತಹ ಒಂದು ಗಾಬರಿ ಮಾಡಿಕೊಳ್ಳದೆ ಈ ಸ್ಟೇ ನಮಗೆ 20 ವರ್ಷಕ್ಕೂ ಮಟ್ಟದ ಒಂದು ಮಟ್ಟಕ್ಕೆ ಇದು ನಿಲ್ಲುತ್ತೆ ಅಂತದನ್ನ ನಾವು ನಿಮಗೆ ತಿಳಿಪಡಿಸ್ತಾ, ಮತ್ತೆ ಇನ್ನು ಮುಂದಕ್ಕೂ ಕೂಡ ನಾವು ನಮ್ಮ ಎಜುಕೇಶನ್ ಡಿಪಾರ್ಟ್ಮೆಂಟ್ ಆಗಿರ್ಬೋದು ಎಲ್ಲರಿಗೂ ಒಟ್ಟಿಗೆ ಅವ್ರನ್ನ ಒಂದು ಏನಂತಾರೆ ಒಂದು ಕೋಆಪರೇಷನ್ ಅಲ್ಲಿ ನಾವು ಒಟ್ಟಿಗೆ ಎಲ್ಲ ಇದನ್ನ ಅನೌನ್ಸ್ಮೆಂಟ್ ಮತ್ತೆ ಮಾಡ್ತೀವಿ. ಈಗ ತಮಗೆ ತಿಳಿಸ್ತಾ ಇರೋದು ಹೆದರುವಂತ ವಾತಾವರಣ ಇಲ್ಲ. ಹಲವಾರು ವರ್ಷಗಳು ಏನು ಒಂದು KG ಬರ್ತಾರೆ 10th ಸ್ಟ್ಯಾಂಡರ್ಡ್ ವರೆಗೂ ಶಾಲೆ ಸ್ಥಿರವಾಗಿ ಇಲ್ಲಿ ನಾವು ಕಟ್ತೀವಿ. ಮುಂದಿನ ದಿನಗಳಲ್ಲಿ ಇವತ್ತು ಏನ್ ಮಕ್ಕಳಿದಾರೋ ಅದರದ್ದು 10 ಪಟ್ಟು ಮಕ್ಕಳುಗಳನ್ನ ಏರಿಸಬೇಕು, ಬೆಳೆಸಬೇಕು. ICSE ಸಿಲೆಬಸ್ ಇದು ಒಂದೇ ಇರೋದ್ರಿಂದ ಕೊರಟಗೆರೆನಲ್ಲಿ ಒಂದು ಒಳ್ಳೆ ಉನ್ನತವಾದ ಶಿಕ್ಷಣ ಕೊಟ್ಟು ಎಲ್ಲಾ ಪೋಷಕರಲ್ಲಿ ನಾವು ಒಂದು ಒಳ್ಳೆ ಹೆಸರು ಮಾಡಬೇಕು ಅನ್ನೋದೇ ನನ್ನ ಆಸೆ. ಸೊ ಇದು ಒಂದು ಸಂತೋಷದ ಸುದಿನ ಅಂತ ನಾನು ಹೇಳ್ತೀನಿ. ಹೆದರುವಂತ ವಾತಾವರಣ ಇಲ್ಲಿಲ್ಲ. ಇಲ್ಲಿ ನಾವು ಸ್ಥಿರವಾಗಿ ಗಟ್ಟಿಯಾಗಿ ಮಕ್ಕಳಿಗೆ ಎಜುಕೇಶನ್ ಕೊಡ್ತಾ ನಾವು ಇದೇ ಜಾಗದಲ್ಲಿ ಇರ್ತೀವಿ ಅಂತ ನಿಮಗೆಲ್ಲನೂ ಕೇಳ್ಕೊತಾರೆ. ಕಂಪ್ಲೀಟ್ಲಿ ನಮ್ಮ ಪರ ಆಗಿರುವಾಗ ಇದೇನಾಗಿದೆ, ವೆಕೇಶನ್ ಬೆಂಚ್ ಆಗಿರೋದ್ರಿಂದ ನಮಗೂ ಕೆಲಸ ಆಗೋಕ್ಕೂ ತಡ ಆಯ್ತು. ಜೊತೆಗೆ ಸ್ಟೇ ಸಿಕ್ಕಿರುವುದು ಈಗ ಅದು ಏನಂತಾರೆ ಅಲ್ಲಿ ಅವರು ಕೋರ್ಟ್ ಮೂಲಕ BO ಅವರಿಗೆ ಹೋಗಿ ತಿಳಿಸ್ತಾರೆ. ಅವರು ಅದನ್ನ ನೋಡಿ ಅದ್ರ ಪ್ರಕಾರವಾಗಿ ಅವರು ಆಕ್ಟ್ ಮಾಡ್ತಾರೆ. ನಮಗೆ